ಅಕ್ಷರಿ ಶ್ರೀನಿವಾಸ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ಈಗ 60 ವರ್ಷ ಮೇಲ್ಪಟ್ಟವರಿಗೆ ಅಥವಾ 60 ವರ್ಷ ವಯಸ್ಸಿನವರಿಗೆ ಸೆರಗಸಿಗೆ ಅಥವಾ ಬಾಡಿಗೆ ತಾಯಿ ಮೂಲಕ ಮಗು ಪಡೆದುಕೊಳ್ಳೋದು ಸರಿಯಲ್ಲ ಅಂತ ಮಹೇಶ್ವರಿ ಮೇಡಮ್ ಹತ್ರ ತಗೊಳ್ತೀನಿ ನಾನು. ಬಹುತೇಕ ವೈದ್ಯರು ಹಂಗೆ ಸಜೆಸ್ಟ್ ಮಾಡ್ತಾರೆ ಅಂತ. ಬಟ್ ಈಗ ನಿಮ್ಮ ಅಭಿಪ್ರಾಯ ಏನು? ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವಕಾಶ ಕೊಡಬೇಕು ಅಂತ ಕೇಳ್ತೀರಾ ಹೇಗೆ ಅಂತ? ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ಅಂದರೆ ನೋಡಿ, ನಾನು ಆಗಲೇ ಹೇಳ್ದಾಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಬಿಕಾಸ್ ಇವಾಗ 60 ವರ್ಷ ಆಗಾದ್ಮೇಲೆ ವೆನ್ ಇಟ್ ಟೇಕ್ಸ್ ಅಬೌಟ್ 3 to 4 years ಒಂದು ಮಗುನ ಅಡಾಪ್ಟ್ ಮಾಡ್ಕೊಳೋ ಬದಲು ಸೆರೋಗೇಸಿಗೆ ಹೋಗಿ ಇಫ್ ದೇ ಆರ್ ಕೇಪಬಲ್ ಎನಫ್, ಫಿಸಿಕಲಿ ಫಿಟ್ ಆಗಿ, ಮೆಂಟಲ್ ಆಗಿ ಫಿಟ್ ಆಗಿ, ಫೈನಾನ್ಷಿಯಲ್ ಫಿಟ್ ಆದಾಗ ದೇ ಶುಡ್ ಬಿ ಗಿವೆನ್ ಅನ್ ಆಪರ್ಚುನಿಟಿ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಬಿಕಾಸ್ ಅವರು ಈ ಹಿರಿಯ ವಯಸ್ಸಲ್ಲಿ ದೇ ನೀಡ್ ಸಮ್ಮನ್, ಅವ್ರ ನೆಕ್ಸ್ಟ್ ಜನ್ರೇಷನ್ ಅನ್ನೋದಕ್ಕೆ ಯಾರನ್ನ ಒಬ್ಬರು ಇರಬೇಕು ಅನ್ನೋದು ಅವ್ರಿಗೂ ಒಂದು ಮೆಂಟಲ್ ಫೀಲಿಂಗ್ ಇರುತ್ತೆ. ದಟ್ ಹೌದಪ್ಪ, ನನಗೂ ಒಂದು ಮಗು ಇದ್ದಿದ್ರೆ, ಇಲ್ಲ ನನಗೂ ಒಂದು ಮಗನೋ ಮಗಳೋ ಯಾರನ್ನ ಇದ್ದಿದ್ರೆ, ನಾನು ಹಿರಿಯ ವಯಸ್ಸಲ್ಲಿ ನಾನು ನೋಡ್ಕೊಳಕ್ಕಾಗ್ತಾಯಿತ್ತು, ನನ್ನ ನೆಕ್ಸ್ಟ್ ಜನ್ರೇಷನ್ ಕಂಟಿನ್ಯೂ ಆಗಿರೋದು ಅನ್ನೋದು ಒಂದು ಫೀಲಿಂಗ್ ಎಲ್ಲ ತಂದೆ ತಾಯಿಯವ್ರಿಗೂ ಇದ್ದೇ ಇರುತ್ತೆ. ಮಗು ಪಡ್ಕೊಳೋದು, ಮಗು ಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಆದಾಗ ಯಾವ ಪಾಸಿಬಿಲಿಟಿನ ಕೂಡ ತಳ್ಳಿ ಹಾಕಕ್ಕಾಗಲ್ಲ ಅಂತ ಜಸ್ಟ್ ಒಂದ್ಸಾರಿ ಕೇಳ್ತೀನಿ. ಈಗ ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಇಲ್ಲ ಅಂತ ಆದ್ರೂ ಕೂಡ ಮುಂದೊಂದು ದಿನ ಅಂದ್ರೆ ನಾವು ಇವತ್ತಿದ್ದವ್ರು ನಾಳೆ ಇರ್ತೀವ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ಜನಸಾಮಾನ್ಯರು ಮಾತಾಡೋದನ್ನ ಕೇಳಿಸ್ಕೊಂಡಿದೀವಿ. ಈಗ ಮಗುವನ್ನ ಪಡೆದುಕೊಂಡ್ರೆ ಇನ್ನೊಂದು 5-10 ವರ್ಷಕ್ಕೆ ಏನೋ ಅಡೆತಡೆಗಳಾಯ್ತಪ್ಪ, ಏನೋ ಸಮಸ್ಯೆಗಳಾಗೋಯ್ತು ಅಂದ್ರೆ ಮಗು ಜವಾಬ್ದಾರಿ ಯಾರ್ದು? ಆ ಮಗುವನ್ನ ಯಾರು ನೋಡ್ಕೊಳ್ಬೇಕು? ಈ ಪ್ರಶ್ನೆಗಳು ಬರುತ್ತಲ್ವಾ ಸರ್? ನಾವು ಆಸ್ ಅ ಸೊಸೈಟಿ ನಾವು ತುಂಬಾ ಸ್ವಲ್ಪ ಅದಕ್ಕೆ ತಿಳುವಳಿಕೆ ಬರೋ ತನಕನಾದ್ರೂ ಅವ್ರಿಗೆ ವಯಸ್ಸಿದೆ ಅಂದ್ರೆ ಓಕೆ. ಒಂದ್ ಮಗುಗೆ 20 ಕ್ರಾಸ್ ಆದ್ರೂ ಅದಕ್ಕೆ ತಿಳುವಳಿಕೆ ಬಂದ್ಬಿಡುತ್ತೆ, ಅದ್ ಮ್ಯಾನೇಜ್ ಮಾಡುತ್ತೆ, ಓಕೆ ಅಲ್ವಾ? ಈಗ ಪುಟ್ಟ ಮಗುನ ಬಿಟ್ಟು ಹೋದಾಗ ಆ ಮಗುವಿನ ಭವಿಷ್ಯ ರೂಪಿಸೋರು ಯಾರು? ಆ ಪ್ರಶ್ನೆ ಬರುತ್ತೆ. ಈಗ ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್ ವೇರ್ ಸಿಂಗಲ್ ಪೇರೆಂಟಿಂಗ್ ಇಸ್ ಅ ಕಾನ್ಸೆಪ್ಟ್. ಓಕೆ. ಈಗಿನ ಜನರೇಷನ್ಲಿ ದೇರ್ ಆರ್ ಲಾಟ್ ಆಫ್ ಸಿಂಗಲ್ ಪೇರೆಂಟ್ಸ್. ಅಟ್ಲೀಸ್ಟ್ ಅವರು ಇಬ್ಬರಲ್ಲಿ ಒಬ್ಬರಿಗಾದ್ರೂ ವಯಸ್ಸು ಕಡಿಮೆ ಇಲ್ಲ. ನಾವು ಟ್ರೆಡಿಷನಲ್ ಆಗಿ ನೋಡಿದಾಗ ವಿ ಸೇ ಬೋತ್ ಪೇರೆಂಟ್ಸ್ ಶುಡ್ ಬಿ ಈಕ್ವಲಿ ಇನ್ವಾಲ್ವ್ಡ್ ಅಂತ ನಾವು ಹೇಳ್ತೀವಿ. ಆದರೆ ಈಗಿನ ಜನರೇಷನ್ಲಿ ಸಿಂಗಲ್ ಪೇರೆಂಟಿಂಗ್ ಇಸ್ ವೆರಿ ಕಾಮನ್ ಸಿನಾರಿಯೋ. ಒಂದು ತಂದೆ ಇರ್ತಾರೆ, ಇಲ್ಲ ತಾಯಿ ಇರ್ತಾರೆ, ಇಲ್ಲ ಡಿವೋರ್ಸ್ ಆಗಿರುತ್ತೆ, ಒಂದು ಪೇರೆಂಟ್ ಜೊತೆ ಮಾತ್ರ ಇರ್ತಾರೆ. ಇಟ್ ಇಸ್ ಅ ವೆರಿ ಫೆಮಿಲಿಯರ್ ಕಾನ್ಸೆಪ್ಟ್. ಈಗ ಆ ಆಸ್ಪೆಕ್ಟ್ ಅಲ್ಲಿ ನೋಡಕ್ ಹೋದ್ರೆ ಐ ಥಿಂಕ್ ಒನ್ ಪೇರೆಂಟ್ ಇಸ್ ಸಫಿಷಿಯಂಟ್ ಎನಫ್. ಮಹೇಶ್ವರಿ ಮೇಡಮ್, ಈಗ ಅಕ್ಷಯ್ ಸರ್ ಹೇಳ್ತಾ ಇರೋದು ಸಿಂಗಲ್ ಪೇರೆಂಟ್ ಎಷ್ಟು ಜನ ಮಕ್ಕಳನ್ನ ನೋಡ್ಕೊಂಡಿಲ್ಲ ಹೇಳಿ, ಅವಕಾಶ ಮಾಡ್ಕೊಡ್ಬೇಕು ಮಾನವೀಯತೆ ದೃಷ್ಟಿಯಿಂದ ಅಂತ. ತಮ್ಮ ಪ್ರಕಾರ ಓಕೆನಾ 60 ವರ್ಷ ಮೇಲ್ಪಟ್ಟವರಿಗೆ ಒಂದು ಮಗುವನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ? ಸೊ ಇವಾಗ ನಾವು ಮಾನವೀಯ ದೃಷ್ಟಿ ಬರೀ ಆ ದಂಪತಿಗಳಿಗೆ ಮಾತ್ರ ನಾವು ಅನ್ವಯಿಸ್ತಾ ಇದೀವಿ. ಅದೇ ಆ ಮಗು ಬಗ್ಗೆ ನಾವು ಯೋಚನೆ ಮಾಡಬೇಕು. ಇವ್ರಿಗೆ ಇವಾಗ 60 ವರ್ಷ, ಕೋರ್ಟ್ ಪರ್ಮಿಷನ್ ಕೊಟ್ಟು ಸರೋಗೆಸಿ ಮೂಲಕ ಮಗು ಮಾಡ್ಕೊಂಡು ಅವ್ರ ಕೈಗೆ ಮಗು ಬರೋ ತನಕ 62 ವರ್ಷ. 62 ವರ್ಷ ಅವ್ರಿಗಾದಾಗ ಸೊ ನಮ್ಮ ಇಂಡಿಯಾದಲ್ಲಿ ಆವ್ರೇಜ್ ಲೈಫ್ ಸ್ಪ್ಯಾನ್ ಇಸ್ ಓನ್ಲಿ 70 years. ಸೊ ಅದಾದಮೇಲೆ ಮೆಡಿಕಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಆ ಮಗು 8 ವರ್ಷ 9 ವರ್ಷ ಆಗೋದ್ರಲ್ಲೇ ಇವ್ರಿಗೇನಾದರೂ ತೊಂದರೆ ಆದರೆ ಆ ಮಗು ಭವಿಷ್ಯನ ನೋಡೋರು ಯಾರು? ಕರೆಕ್ಟ್. ಯಾವುದೇ ಒಂದು ಮಗುಗೆ ಅಟ್ಲೀಸ್ಟ್ ಪೇರೆಂಟಲ್ ಕೇರ್ ಅನ್ನೋದು 18ರಿಂದ 20 ವರ್ಷನಾದ್ರೂ ಮಿನಿಮಮ್ ಬೇಕಾಗತ್ತೆ. ಅಷ್ಟರೊಳಗೆ ಅವ್ರಿಗೆ ಸ್ವಲ್ಪ ಮೆಚುರಿಟಿ ಬರುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬಹುದು, ಅಟ್ಲೀಸ್ಟ್ ಅವ್ರ ಡಿಸಿಷನ್ಸ್ನ ಅವ್ರು ತಗೋಬಹುದು. ಸೊ ಆ ರೀತಿ ನನ್ನ ಆಸೆಗೆ ನನ್ಗೊಂದು ಮಗು ಬೇಕು ಅಂತ ಇವ್ರು ತಗೊಂಡ್ರೆ ಆ ಮಗು ಭವಿಷ್ಯ ಏನು? 8 ವರ್ಷಕ್ಕೆ ಇವ್ರಿಗೇನಾದ್ರೂ ತೊಂದರೆ ಆಗ್ಬಿಟ್ರೆ ಆ ಮಗುನ ನೋಡ್ಕೊಳ್ಳೋರು ಯಾರು? ಆ ಮಗು ಜವಾಬ್ದಾರಿ ಯಾರು ತಗೊಂತಾರೆ? ಸೊ ಆಯ್ತು, ಇವ್ರಿಗೆ ನೋಡ್ಕೊಳ್ಳೋರ್ಗೆ ಒಬ್ರು ಬೇಕು ಅಂದ್ರೆ ಅವ್ರ ರಿಲೇಟಿವ್ಸ್ ಅಲ್ಲೇ ಸ್ವಲ್ಪ ದೊಡ್ಡ ಮಕ್ಳುಗಳಿರ್ತಾರೆ, ಅವರನ್ನ ದತ್ತು ಪಡಿಬಹುದಲ್ವಾ? ಅದು ಆಪ್ಷನ್ಸ್ ಇರುತ್ತೆ. ಅಥವಾ ಅವ್ರ ತಮ್ಮಂದಿರ್ ಮಕ್ಕಳು, ಅಕ್ಕಂದಿರ್ ಮಕ್ಕಳು, ಅವರನ್ನೇ ಇವರು ತಮ್ಮ ಮಗು ಅಂತ ಅಡಾಪ್ಟ್ ಮಾಡ್ಕೋಬಹುದು. ಅದು ಸ್ವಲ್ಪ ಕಷ್ಟ ಅಂತ ಅನ್ಕೊಳ್ತೀನಿ ಮಹೇಶ್ವರಿ ಮೇಡಮ್. ಯಾಕಂದ್ರೆ ಇತ್ತೀಚೆಗೆ ಅಣ್ಣ ತಮ್ಮಂದಿರ ಜೊತೆಯಾಗಿ ಹುಟ್ಟಿದವರೇ ಇರಲ್ಲ, ದಾಯದೆಗಳಾಗ್ಬಿಡ್ತಾರೆ ಅಂತ ನಮ್ದು ನಾವು 60 ವರ್ಷ ಆದ್ರೂ ಸಂಬಂಧಿಕರನ್ನ ದೂರ ಇಡ್ತಾರೆ ಕೆಲವರು. ಅಯ್ಯೋ ಸಂಬಂಧಿಕರ ಕಾಟ ಬೇಡಪ್ಪ, ಹೆಂಗಿದ್ರು ಮಾತಾಡ್ಕೊಳ್ತಾರೆ ಅಂತ. ಬಟ್ ಆ ಮಗು ಭವಿಷ್ಯ ನಾವು ಮಾನವೀಯತೆ ದೃಷ್ಟಿ ಭಾವನೆಗಳು ಬರೀ 60 ವರ್ಷ ದಂಪತಿಗಳಿಗೆ ಅಪ್ಲೈ ಮಾಡಿದ್ರೆ ಆ ಮಗುಗೆ 8 ವರ್ಷದಲ್ಲಿ 2 ತಂದೆ ತಾಯಿನೇ ತೀರ್ಕೊಂಡ್ಬಿಟ್ರೆ ಆ ಮಗು ಭವಿಷ್ಯ ಏನು? ಮಹೇಶ್ವರಿ ಮೇಡಮ್ ಕೇಳ್ತಾ ಇರೋ ಪಾಯಿಂಟ್ ಅಲ್ಲಿ ಒಂದು ಅರ್ಥ ಇದೆ ಅಂತ ಅನ್ಸುತ್ತೆ. ನೀವು ಜಸ್ಟ್ ತಂದೆ ತಾಯಿ ಅಥವಾ ವೃದ್ಧ ದಂಪತಿಯನ್ನ ಮಾನವೀಯತೆ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ, ಮಗುವನ್ನ ಕೂಡ ಹಂಗೆ ಯಾಕೆ ನೋಡ್ತಾ ಇಲ್ಲ ನೀವು ಅಂತ. ಅದ್ರ ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಪ್ರಶ್ನೆ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ,
ಯಾರಿದ್ದಾರೆ ಅಕಸ್ಮಾತ್ ಇವರು ತೀರ್ಕೊಂಡ್ರು ಅಂದರೆ ನೆಕ್ಸ್ಟ್ ಕಿನ್ ಅಂತೀವಿ ನಾವು, ಯಾರಿದ್ದಾರೆ ನೆಕ್ಸ್ಟ್ ಅವ್ರನ್ನ ನೋಡ್ಕೊಳಕ್ಕೆ ಯಾರನ್ನ ಇದ್ದಾರಾ, ಇಲ್ಲ ಇವ್ರ ಅಕ್ಕನೋ ತಂಗಿನೋ ಇಲ್ಲ ಅವ್ರ ತಂದೆಯವರ ಅಣ್ಣನೋ ತಮ್ಮನೋ ಯಾರು ಇದ್ದಾರಾ ಇವ್ರನ್ನ ನೋಡ್ಕೊಳಕ್ಕೆ, ಆರ್ ದೇ ಆಲ್ಸೋ ಫಿಟ್ ಆ್ಯಂಡ್ ಫೈನ್, ಇವ್ರನ್ನ ನೋಡ್ಕೊಬೋದಾ, ಇಲ್ಲ ಇವ್ರ ಫೈನಾನ್ಷಿಯಲ್ ಕೆಪಾಸಿಟಿ ಇದೆಯಾ ಅವ್ರನ್ನ ನೋಡ್ಕೊಳಕ್ಕೆ, ಇದನ್ನೆಲ್ಲ ಆಸ್ಪೆಕ್ಟ್ ದೇ ವಿಲ್ ಟೇಕ್ ಇನ್ ಟು ಕನ್ಸಿಡ್ರೇಷನ್. ಸುಮ್ಮನೆ ಈಗ ಕೋರ್ಟ್ ಆರ್ಡರ್ ಆಗಿದ ತಕ್ಷಣ ಅವ್ರಿಗೆ ಕೊಡೋದಿಲ್ಲ. A lot of aspects will be taken into consideration. ಕರೆಕ್ಟ್. ಅವ್ರು ಹೇಳ್ದಂಗೆ ಸರೋಗೆಸಿ ಅಗ್ರಿಮೆಂಟ್ ಅಲ್ಲಿ ಒಂದು ಕ್ಲಾಸ್ ಇದೆ. ಸಪೋಸ್ ಇವಾಗ ನಾವು ಇಂಡೆಂಡಿಂಗ್ ಕಪ್ಪಲ್ಲು ನಮ್ಗೇನೋ ಆಗಿ ನಾವಿಬ್ರು ಮೃತಪಟ್ರೆ ಈ ಮಗು ಜವಾಬ್ದಾರಿ ಯಾರು ತಗೋತಾರೆ ಅಂತ ಹೇಳಿ ಅವ್ರು ಕೋರ್ಟ್ ಮಾಡಿ ಅವ್ರು ಯಾರ ಹೆಸರಲ್ಲಿರ್ತಾರಲ್ಲ ಅವರು ಸುತ್ತ ಬಂದು ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡಬೇಕಾಗತ್ತೆ. ಸೊ ಕೋರ್ಟ್ ಇಷ್ಟು ಲಾನ ತಂದಿದ್ದಾರೆ. ಮಗು ಸೆಕ್ಯೂರಿಟಿ ಬಗ್ಗೆನೂ ಹೇಳ್ತಾರೆ. ಬಟ್ ಅಂದ್ರೂ ಬೇರೆ ತಂದೆ ತಾಯಿ ನೋಡ್ಕೊಳ್ಳೋ ರೀತಿ ಬೇರೆಯವರು ಆ ಮಗುನ ನೋಡ್ಕೊಳಕ್ಕಾಗತ್ತಾ? ಸ್ಥಿತಿ ಮುಂದೊಂದು ದಿನ ಹಂಗೆ ಇರುತ್ತಾ ಅನ್ನೋದೇ ಪ್ರಶ್ನೆ. ಇವಾಗ ಗಂಡ್ ಮಗು ಆದ್ರೆ ತೊಂದ್ರೆ ಇಲ್ಲ, ಅದೇ ಹೆಣ್ಮಗು ಇತ್ತು ಅಂದ್ರೆ ಅದು ಎಕ್ಸ್ಪ್ಲಾಯ್ಟೇಷನ್ ಮುಂದೆ ಆಗ್ಬೋದಲ್ವಾ? ಅದನ್ನೆಲ್ಲ ಯಾರು ಜವಾಬ್ದಾರಿ ತಗೊಂತಾರೆ? ಈ ಅಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಂಡೆ ಒಂದು ಮಗು ತಗೊಳ್ಬೇಕು ಅಂದ್ರೆ 100 ಸರಿ ಯೋಚನೆ ಮಾಡಿ ಅಂತ ಹೇಳ್ತಾ ಇರೋದು. ಎನಿವೇ ಮಹೇಶ್ವರಿ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಮಂಗಳಗೌರಿ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ಅಕ್ಷಯ್ ಸರ್, ಥ್ಯಾಂಕ್ ಯು. ಒಂದು ವಿಚಾರ ಬಂತು, ಮಾನವೀಯತೆ ದೃಷ್ಟಿಯಿಂದ ಈ ಅರ್ಜಿ ಸ್ವೀಕಾರ ಆಗಿ ಇರುವ ಫ್ಯಾಕ್ಟರ್ಗಳು ಅಥವಾ ನಿಯಮಗಳನ್ನು ಅನುಸರಿಸೋದಕ್ಕೆ ಅವರು ಸಿದ್ಧ ಇದ್ರೆ ಮಗು ಪಡೆದುಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ ಅಂತ ಕೋರ್ಟ್ ಹೇಳಿದ್ರು ಕೂಡ ಆ ತಂದೆ ತಾಯಿ ಹೊರತುಪಡಿಸಿ ಆ ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಯಾರು ಮುಂದೆ ಬರ್ತಾರೆ, ಅವರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಅವರ ಮನಸ್ಥಿತಿ ಕೂಡ ಹಾಗೆ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಮಾನವೀಯತೆಯೂ ಹೌದು, ಮಗುವಿನ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಗಮನಿಸಿದ್ರೆ ದಯವಿಟ್ಟು ನಿಯಮಗಳನ್ನು ಫಾಲೋ ಮಾಡಿ. ಒಂದು ಮಗುವಿನ ಜವಾಬ್ದಾರಿ ತೆಗೆದುಕೊಳ್ತೀರಾ ಅಂದರೆ ಅದು ಅತಿ ದೊಡ್ಡ ರಿಸ್ಕ್. ಆ ಮಗುವಿನ ಭವಿಷ್ಯ ಉತ್ತಮವಾಗಿ ಉಜ್ವಲ ಆಗಿಸುವಲ್ಲಿ ಎಲ್ಲರ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.